ನಮಸ್ಕಾರ ಗಾಯ್ಸ್, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಮ್ಮ ಕೋಲಾರದ CMR ಟೊಮೊಟೊ ಮಂಡಿಗೆ ಬಂದಿದ್ದೀನಿ. ಏನು ರೇಟಿಗೆ ಆಕ್ಷನ್ ಆಗ್ತಾಯಿದೆ ಅಂತ ನೋಡ್ಕೊಂಡು ಹೋಗೋಣ. ಮತ್ತು ನಮ್ಮ ಕೋಲಾರದ ಲೋಕಲ್ ಟೊಮೊಟೆಗೂ ಕುಣಿಗಲ್ ಟೊಮೊಟೊಗೂ ಯಾಕೆ ಬೆಲೆ ಕಮ್ಮಿ ಜಾಸ್ತಿ ಇದೆ ಅಂತ ಅದನ್ನು ನೋಡ್ಕೊಂಡು ಹೋಗೋಣ. ಒಂದಷ್ಟು ಜನ ರೈತರನ್ನು ಮಾತಾಡ್ಸೋಣ. ಇವತ್ತಿನ ಬೆಲೆ ಜೊತೆಗೆ ರೈತರಿಗೆ ಒಂದಷ್ಟು ಸಲಹೆ, ರೈತರಿಗೆ ಏನಾದರೂ ಒಂದು ಟಿಪ್ಸ್ ಕೊಡೋದಾದರೆ ಅದನ್ನು ಕೊಟ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಈಗಾಗಲೇ CMR ಟೊಮೊಟೊ ಮಾರ್ಕೆಟಲ್ಲಿ ಆಕ್ಷನ್ ಸ್ಟಾರ್ಟ್ ಆಗಿದೆ. ನನ್ನ ಮುಂದೆ ಕುಣಿಗಲ್ಲಿಂದ ಬಂದಿರೋಂಥ ಒಂದು ಲಾಟ್ ಇದೆ, ನೋಡಿಸ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಇತ್ತೀಚೆಗೆ ಕುಣಿಗಲ್ಲಿಂದ ಬರೋಂಥ ಟೊಮೊಟೊಗೆ ಒಳ್ಳೆ ಬೆಲೆ ಸಿಗ್ತಾಯಿದೆ. ಇವರೆಲ್ಲ ಕುಣಿಗಲ್ಲವ್ರು. ನಮಸ್ಕಾರ. ಯಾರು ರೈತರು? ಯಾರು ಇದ್ರದ್ದು? ಅಲ್ಲ, ಈ ಲಾಟದ್ದು ಯಾರು? ಈ ಲಾಟದ್ದು ಇವ್ರದ್ದು ಯಾವುದಿದು ತಳಿ? ಸಾಹೋನಾ? ಎಷ್ಟು ಎಕರೆಗೆ ಹಾಕಿದ್ದೀರಾ? 10 ಎಕರೆಗೆ. ಎಷ್ಟು ಗಿಡ ಹಾಕಿ, ಎಷ್ಟು ಸಸಿ ಹಾಕಿದ್ದೀರಾ? 62,000 ಹಾಕಿದ್ದೀರಾ. ಎಷ್ಟು ಬಂದಿದೆ ಶಾಂಪಲ್? ಲೇಬರ್ ಸಮಸ್ಯೆನೂ ನಿಮಗಿದೆಯಾ? ಲೇಬರ್ ಸಮಸ್ಯೆ ಇರುತ್ತೆ. ನಿಮ್ಮ ಕಡೆ ಲೇಬರ್ ಏನು ನಡೀತಾ ಇದೆ ಇವಾಗ? 500 ರೂಪಾಯಿ ನಮ್ಮ ಕಡೆ ಬೆಳಗ್ಗೆ ಸಂಜೆ ತನಕ. 500 ನಿಮ್ಮ ಕಡೆ? ನಮ್ಮ ಕಡೆ 700 ರೂಪಾಯಿ ಇದೆ ಲೇಡೀಸ್ಗೆ. 700 ರೂಪಾಯಿ. ಆಮೇಲೆ 2 ಟೈಮ್ ಊಟ, 2 ಸರಿ ಟೀ ಕಾಫಿ, ಸಾಯಂಕಾಲ ಟೀ ಬಿಸ್ಕೆಟು, ಎಲ್ಲಡಿಕೆ. ರೈತರಿಗೆ ನಮಗೆ ರೇಟ್ ಸಿಕ್ಕರೆ ನಾವು ಕೊಡೋದೇ. ರೈತರ ಹತ್ರ ಒಂದು ಮಾಹಿತಿ ರೈತರಿಗೋಸ್ಕರ. ಈ ರೀತಿ ಆಫ್ ಕಲರ್ ತೊಗೊಬನ್ನಿ. ಈ ರೀತಿ ಆಫ್ ಕಲರ್ ತೊಗೊಂಬಂದರೆ ನಿಮಗೆ ಒಳ್ಳೆ ರೇಟ್ ಸಿಗೋಂಥ ಎಲ್ಲ ಸಾಧ್ಯತೆ ಇರುತ್ತೆ. ಇದನ್ನು ಬೆಳೆದಿರೋಂಥ ರೈತರು ಅಣ್ಣ, ನಮಸ್ಕಾರ ಅಣ್ಣ. ಏನು ನಿಮ್ಮ ಹೆಸರು? ಎಲ್ಲೋ ಇದ್ದಾರಾ? ನಿಮ್ಮ ಅಣ್ಣ ಇದ್ದಾರೆ. ಓಕೆ ನೋಡ್ಕೊಂಬೋಣ ಮತ್ತೊಮ್ಮೆ. ಈಗ ನೀವು ಲೈವ್ ನೋಡ್ತಾ ಇದ್ದೀವಿ. ಇದು ಸೈಜ್ ಚೆನ್ನಾಗಿ ಅಣ್ಣ. ಎಷ್ಟಾಯ್ತು ಇದು? 250 ರೂಪಾಯಿ ಆಗಿದೆ. ಸೈಜ್ ಚೆನ್ನಾಗಿದೆ, ಕಲರ್ ಇದೆ. 250 ರೂಪಾಯಿ.
ನೀವೇನ ತೊಗೊಂಡಿದ್ದೀರಿ ಆಟೋ? ನೀವೇನ ತೊಗೊಂಡಿದ್ದೀರಿ ಆಟೋ? ಶಿವಣ್ಣವ್ರೆ ನಮಸ್ಕಾರ. 350 ರೂಪಾಯಿಗೆ ಒಂದು ಲಾಟ ಹಾಕ್ಕೊಂಡಿದ್ದೀರಾ? ಸೂಪರ್. ರೈತರಿಗೆ ಒಂದು ಮಣ್ಣನ್ನು ಶಿವಣ್ಣ ಹೇಳಿದರು ಹಾಫ್ ಕಲರ್ ತೊಗೊಂಬನ್ನಿ ಒಳ್ಳೆ ರೇಟ್ ಸಿಗುತ್ತೆ ಅಂತ. ಅದೇ ರೀತಿಯಾಗಿ ಇವತ್ತು ಶಿವಣ್ಣ ಅವರು ಹಾಫ್ ಕಲರ್ನ ಒಳ್ಳೆ ರೇಟ್ ಕೊಟ್ಕೊಂಡಿದ್ದಾರೆ. ರೈತರನ್ನ ಕೇಳ್ಬೇಕು, ಎಲ್ಲಿದ್ದಾರೆ ರೈತರು? ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಯಾವ ಊರಿಂದ ಬಂದಿದ್ದೀರಾ? ನಾವು ತೊಂಡೆಬಾವಿ ಚಿಕ್ಕಪಾಳ್ಯ ಅಂತ. ಚಿಕ್ಕಪಾಳ್ಯ ಎಲ್ಲಿ ಬರುತ್ತೆ? ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆ. ಸೂಪರ್. ಇವತ್ತು 350 ರೂಪಾಯಿಗೆ ಇದು ಆಕ್ಷನ್ ಆಗಿದೆ. ಬೇರೆ ಅದಕ್ಕಿಂತ ಕಮ್ಮಿ ರೇಟ್ಗೆ ಆಕ್ಷನ್ ಆಗಿದೆ. ಜಾಸ್ತಿ ಆಗಿದೆ. ಬೇರೆದಕ್ಕಿಂತ ಜಾಸ್ತಿ. ಒಂದು ನಿಮಿಷ, ಇವು ಫಸ್ಟ್ ಏನಿಸ್ತದೆ? ಸಂತೋಷ ಆಗುತ್ತೆ. ಸಂತೋಷ. ಆದರೆ ಇವತ್ತು ಟೊಮಾಟೊ ಬೆಳೆಯೋದು ತುಂಬ ಕಷ್ಟ ಇದೆ. ಸಿಕ್ಕಾಪಟ್ಟೆ ಒಂದು ಎಕರೆ ಕರೆಕ್ಟಾಗಿ ಟೊಮಾಟೊ ಬೆಳಿಬೇಕಂದ್ರೆ 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ರೈತರಿಗೆ ಈ ರೇಟ್ ಸಿಕ್ಕಿದ್ರು ಏನೋ ನಾವು ಹಾಕಿರೋ ಬಂಡವಾಳ ಈಚೆ ಬರ್ಬೋದು ಅಷ್ಟೇ. ಹಂಗಾಗಿ ಸ್ವಲ್ಪ ಇನ್ನು ಗೌರ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡಿ ಟೊಮಾಟೊ ರೈತರಿಗೆ ಸ್ವಲ್ಪ ಏನನ್ನ ಪ್ರೋತ್ಸಾಹ ಕೊಡಬೇಕು ಅಂತ. ಯಾಕಂದರೆ ರೈತರು ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ಒಂದು ಕಡೆ ಮಚ್ಚೆ ರೋಗ, ಇನ್ನೊಂದು ಕಡೆ ವೈರಸ್ಸು, ಇವೆಲ್ಲ ಆಗಿ ರೈತರು ನೇಣಾಕೋಣ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಗೌರ್ಮೆಂಟ್ ಸರಿ. ಇವಾಗ ನಾವು ಶಿವಣ್ಣ ಅವರು ಇದನ್ನ ಬ್ಲೋಕರ್. ನಮಸ್ಕಾರ ಶಿವಣ್ಣ ಅವರೇ. ಒಳ್ಳೆ ರೇಟ್ ಇದೆ. ರೈತರಿಗೆ ಏನು ಮಾಹಿತಿ ಕೊಡ್ತೀರಾ? ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲ 150, 180, 220 ಹೋಗ್ತಿದೆ. ಇದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾನೇ ಆಕ್ಷನಲ್ಲಿ 350 ರೂಪಾಯಿಗೆ ತೊಗೊಂಡಿದ್ದೀನಿ. ದಯವಿಟ್ಟು ಈ ಥರ ದ್ವಾರೆ ಬರಲಿ. ಮಾಲ್ ನೀಟಾಗಿದೆ, ಚೆನ್ನಾಗಿದೆ. ಲಾಟು ದೊಡ್ಡದಿದೆ. 620 ಬಾಕ್ಸು ತುಂಬ ಚೆನ್ನಾಗಿದೆ. ರೈತರಿಗೆ ಧನ್ಯವಾದ ಹೇಳ್ತೀನಿ. ಎಲ್ಲ ರೈತರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮಗೂ ಧನ್ಯವಾದ. ರೈತರಿಗೆ ಒಂದು ಮಾಹಿತಿ ಏನಂದರೆ ನೋಡಿ, ಟೊಮಾಟೊ ಬೆಳೆಯೋದು ದೊಡ್ಡ ವಿಷಯ ಅಲ್ಲ. ಯಾವತ್ತು ತೊಗೊಂಬರ್ ತಿನ್ನೋದು ದೊಡ್ಡ. ಇದು ಬರೀ 50 ರೂಪಾಯಿಗೆ ಆಗಿದೆ. 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ನೀವು ಕೇಳೋರು ಕೂಡ ಇಲ್ಲ. ಒಳ್ಳೆ ಸರ್ಕ್ ತೊಗೊಂಬನ್ನಿ. ದುಡ್ಡು ಹಾಳು ಮಾಡ್ಕೊಂಡು ಕೆಲಸ ಹಾಳು ಮಾಡ್ಕೊಂಬೇಡಿ. ಇದಾಗಿರುತ್ತೆ. ಗೋಲಿ ಫುಲ್ ಕಲರ್. ಇದು ಏನು ರೇಟ್ ಹೋಗುತ್ತೆ? ಗೋಲಿನ ಇದು ಯಾವುದ್ರಲ್ಲಿ ಬರುತ್ತೆ? ಗೋಲಿನೇ ಬರುತ್ತೆ. ಫುಲ್ ಕಲರು 130 ಆಗಿದೆ.
ಸೊ ಆಮೇಲೆ ನೀವು ಇಲ್ಲಿ ಒಳ್ಳೆ ಮಾಲ್ ತೊಗೊಬರುತ್ತೆ ನಿಮ್ಗೆ ಇಲ್ಲಿ ರೈಟ್ ಸಿಗುತ್ತೆ ಅಂತ ನಿಮ್ಮ ಉದ್ದೇಶ. ಸೊ ರೈತರು ಬೇಜಾರು ಮಾಡ್ಕೊತಾರೆ, ನೀವು ವಿಡಿಯೋ ಮಾಡಾಕ್ಬಿಡ್ತೀರಾ, ಬೇರೆ ಡಿಸ್ಟಿಕ್ಕಿಂದ ಬಂದ್ಬಿಡ್ತಾರೆ ಅಂತ. ನಾವೇನು ಮಾಡೋಕ್ಕಾಗಲ್ಲ, ಒಳ್ಳೆ ಐಟಮ್ ಒಳ್ಳೆ ಬೆಲೆ ಸಿಗುತ್ತೆ, ಆದ್ರೆ ವಿಡಿಯೋ ನಾವು ಮಾಡೇ ಮಾಡ್ತೀವಿ, ಹೌದಲ್ಲ? ಸೊ ಚಳ್ಳಕೆರೆಯಿಂದ ಬಂದಿರುವಂಥ ನಿಮಗೆ ಬೇರೆದು ಒಳ್ಳೆ ಐಟಮ್ ಎಲ್ಲ 300-350 ಹೋಗ್ತಾ ಇದೆ. ಹಾಫ್ ಕಲರ್ ನೋಡ್ತಾರೆ ಏನು ರೇಟ್ಗೆ ಆಗ್ತಾರೆ ಅಂತ ನೋಡೋಣ. ಪ್ರಹಲ್ನಾಥ್ ಅಂತ ಹೇಳ್ಬಿಟ್ಟು ಇವರು ತಂದಿರುವಂಥ ಐಟಮ್ ಇದು. ನಾನ್ ಸೇಲ್ ಕೂಡ ಇದ್ದಾವೆ. ಒಳ್ಳೆ ಐಟಮೇ ತೊಗೊಬನ್ನಿ, ಚೆನ್ನಾಗಿಲ್ದಿರೋ ಐಟಮ್ ಎಲ್ಲ ತೊಗೊಬಂದು ನಾನ್ ಸೇಲ್ಗೆ ಹೋಗಬೇಡಿ ದಯವಿಟ್ಟು. ಫುಲ್ ಕಲರ್ 50 ರೂಪಾಯಿ. ಫುಲ್ ಕಲರ್ ತೊಗೊಂಬರ್ಬೇಡಿ, 50 ಫುಲ್ ಕಲರ್ ಬರಬೇಡಿ, ಹಾಫ್ ಕಲರ್ ತೊಗೊಂಬನ್ನಿ ದಯವಿಟ್ಟು. ನೋಡಿ ಬೆಲೆ ಇಲ್ಲ, 60 ರೂಪಾಯಿ ಕೂಡ ಇಲ್ಲ. ಇರಿರು ಅಣ್ಣ, ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಚಿಕ್ಕಸ್ವಾಮಿ ಅಂತ. ಚಿಕ್ಕಸ್ವಾಮಿ, ಯಾವ ಊರಿಂದ ಬಂದಿದ್ದೀರಾ? ನಮ್ದು ಕುಣಿಗಲ್ಲಿಂದ ಬಂದಿದ್ದೀರಾ? ಹೆಬ್ಬೂರು. ಸೊ ಹೆಬ್ಬೂರು. ಬೇರೆ ಟೊಮಾಟೊ 150-170 ಹಂಗೆ ಹೋಗ್ತದೆ. ಕುಣಿಗಲ್ಲಿಂದ ಬಂದಿರೋ ಟೊಮಾಟೊ ಇವತ್ತು 300 ರೂಪಾಯಿಗೆ ಆಕ್ಷನ್ ಆಗಿದೆ. ಏನು ಅನಿಸ್ತಾ ಇದೆ? ಈ ರೇಟಲ್ಲಿ ಸದ್ಯಕ್ಕೆ 300 ರೂಪಾಯಿ ಹೋದ್ರೆ ನಮ್ಮ ಖರ್ಚನ್ನ ಹುಟ್ಟಿಸ್ಕೊಬೋದು ಅಂತ ಒಂದು ಖುಷಿ ಆಯ್ತದೆ ಅಣ್ಣ. ಕುಣಿಗಲ್ಲಲ್ಲಿ ಟೊಮಾಟೊ ಅಲ್ಲಿ ಮಂಡಿ ಏನಿಲ್ವಾ? ಇಲ್ಲ, ಕುಣಿಗಲ್ಲಾಗ ತುಮಕೂರು ಇದೆ. ತುಮಕೂರು 25 kg ಬಾಕ್ಸ್ ಏನು ರೇಟ್ ಹೋಗ್ತದೆ? 25 kg ಬಾಕ್ಸು 330 ರೂಪಾಯಿ. ಇಲ್ಲಿ 15 kg ಬಾಕ್ಸು 300 ರೂಪಾಯಿ. ಇನ್ನೇ 30 ರೂಪಾಯಿ ಡಿಫ್ರೆಂಟ್ ಅಷ್ಟೇ. ನೀವು ಈ ರೀತಿ ಹೇಳಿದ್ದೀರಾ, ನಮ್ಮ ಕೋಲಾರದ ರೈತರು ಟೊಮಾಟೊ ಬೆಳೆಯೋರು ನಮಗೆ ಬೈತಾರೆ. ನೀವು ಈ ರೀತಿ ಹೇಳಿ ಬೇರೆ ಊರಿಂದ ಟೊಮಾಟೊ ತಂದ್ಬಿಡಲ್ಲ. ನಾವು ಟೊಮಾಟೊ ಬೆಳೆದಾಗಿಂದ ನಾವು ಕೋಲಾರಕ್ಕೆ ಬಿಡ್ತಾ ಇರೋದು. ಹೌದಾ? ನಾವು ಟೊಮಾಟೊ ನಾಳೆ ಒಂದು 15 ವರ್ಷ ಆಯ್ತು ನಾವು ಟೊಮಾಟೊ ಬೆಳೆಗೆ ಹಿಡಿದು ಸರ್ವಿಸ್ಗೆ. ಅವತ್ತಿಂದನೂ ನಾವು ಎಲ್ಲೋ ಸಣ್ಣ ಪುಟ್ಟ ಬೆಳ್ಕೊಂಡ್ರೆ ಮಾತ್ರ ನಾವು ತುಮಕೂರು. ಜಾಸ್ತಿ ಬೆಳೆದ್ರೆ ನಾವು ತುಮಕೂರು ಕಟಿಂಗ್ ಮಾಡೋಕ್ಕಾಗಲ್ಲ. ತುಮಕೂರಿಗೆ ಮಧ್ಯಾಹ್ನ 12 ಗಂಟೆ ವರ್ಷಕ್ಕೆ ಹಾರ್ವೆಸ್ಟ್ ಮಾಡಿ ತುಮಕೂರು ತಗೊಂಡು ಹೋಗ್ತೀವಿ. ಇಲ್ಲಾದ್ರೆ ಸಂಜೆವರೆಗೂ ಟೈಮ್ ಇರ್ತೈತೆ. ಇವತ್ತೆಲ್ಲ ನೀವು ಮಾಡಿ ನೀವು ನಾಳೆ ತಗೊಂಡು. ಹೌದು, ಅಲ್ಲಾದ್ರೆ ಮಧ್ಯಾಹ್ನ ವರ್ಷಕ್ಕೆ ಆಳುಗಳು ಬರಲ್ಲ, ಲೇಬರ್ ಪ್ರಾಬ್ಲಮ್, ಕಿತ್ತು ತಗೊಂಡೋಗಕ್ಕಾಗಲ್ಲ. 24 ಗಂಟೆ ವೇಟ್ ಆಗ್ಬಿಡ್ತದೆ. ಇಲ್ಲಾದ್ರೆ ನಾವು ಪೂರ್ತಿ ಎಷ್ಟಿದೆಯೋ ಅಷ್ಟು ಸಂಜೆವರೆಗೂ ಕಿತ್ತು ಸಾಯಂಕಾಲ ಟೈಮ್ ಇರುತ್ತೆ ಅಷ್ಟೇ. ಸೊ ಈ ಟೊಮೆಟೊ ಚೆನ್ನಾಗಿ ಹೋಗೋಕೆ ಒಂದು ಕಾರಣ ಏನಂದ್ರೆ ಇವರು ಹಾಫ್ ಕಲರ್ ತಗೊಂಡಿದ್ದಾರೆ. ಆಮೇಲೆ ಸೈಜ್ ಚೆನ್ನಾಗಿದೆ. ಕಿತ್ತಾಗ ಈ ಕಲರ್ ಇತ್ತು, ಈ ಕಲರ್ ಇಲ್ಲಿ ಬರೋ ವರ್ಷದ ಈ ಬಿಸಿಲಿಗೆ ಈ ಕಲರ್ ಆಗ್ಬಿಟ್ಟಿದೆ. ನಾ ಈ ಕಲರ್ ತುಂಬಿ ಅಲ್ಲ, ನಾನೆಲ್ಲ ಮೀಡಿಯಂ ಎಲ್ಲ ಅಲ್ಲಿ ತೆಗೆದಿದ್ದೀನಿ.
ಹೌದಾ? ಈ ಬಿಸಿಲಿಗೆ ಈ ಕಲರ್ ಬಿಸಿಲಿಗೆ ಗಾಳಿಗೆ ಬೇಗ ಕಲರ್ ಬಂದ್ಬಿಟ್ಟಿದೆ. ಒಂದು ವೇಳೆ ಈ ಥರ ಕಲರ್ ಇಲ್ಲ ಅಂದರೆ ಇನ್ನೂ ಒಳ್ಳೆ ರೇಟ್ ಬಂದಿದೆ. ಇನ್ನೂ ಒಳ್ಳೆ ರೇಟ್ ಇರೋದು. ಯಾಕೆಂದರೆ ಅಲ್ಲಿ 350 ರೂಪಾಯಿಗೆ ಹೋಯ್ತು ಹಾಫ್ ಕಲರ್ ಇರೋದು. ಈ ಕಲರ್ ನಾವು ಅಲ್ಲಿ ಕಟಿಂಗ್ ಮಾಡಿರೋದು. ಈ ಕಲರ್ ತೊಗೊಂಬನ್ನಿ, ರೈತರು ಯಾರಾದ್ರೂ ಈ ಕಲರ್ ತೊಗೊಂಬನ್ನಿ, ಚೆನ್ನಾಗಿ ಬೆಳೆ ಒಳ್ಳೆ ಫಿನಿಶ್ ಇದ್ದರೆ ಒಳ್ಳೆ ಬೆಲೆ ಸಿಗುತ್ತೆ ಇವತ್ತು. ಸೊ ನಿಮ್ಗೆ ಖುಷಿ ಆಗಿದ್ರೆ ಇವತ್ತು ಬೇರೆ ರೇಟ್ಗಿಂತ ಇವತ್ತು? ಮೊನ್ನೆ ಲಾಸ್ಟ್ ಟೈಮು 305 ರೂಪಾಯಿ ಹೋಯಿತು, ಇವತ್ತು 300 ರೂಪಾಯಿ ಹೋಗಿದೆ. 5 ರೂಪಾಯಿ ಡಿಫ್ರೆಂಟ್ ಆಯಿತು ಅವ ಲಾಸ್ಟ್ ಕಟಿಂಗಿಗೂ ಇವತ್ತಿಗೂ. ರೈತರು ಹೆಂಗೋ ಸ್ವಲ್ಪ ಬೇರೆಯೋದಕ್ಕಿಂತ ನಿಮ್ದು ಒಂದು ಲಾಟ್ಗೆ 10 ರೂಪಾಯಿ ಜಾಸ್ತಿ ಸಿಕ್ಕರೆ ನಿಮ್ಗೆ ಖುಷಿ ಆಗ್ಬಿಡುತ್ತೆ. ಸೊ ರೈತರಿಗೆ ಏನಾದರೂ ಒಂದು ಹೆಲ್ಪ್ ಮಾಡೋಂಥ ಸರ್ಕಾರ ವತಿಯಿಂದ ಏನಾದರೂ ಒಂದು ಮಾಡಿ ಅವ್ರಿಗೋಸ್ಕರ ಸ್ವಲ್ಪ ಹೆಲ್ಪ್ ಮಾಡಿ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಅವ್ರಿಗೋಸ್ಕರ ಏನಾದರೂ ಒಂದು ಒಳ್ಳೆಯದೊಂದು ವ್ಯವಸ್ಥೆ ಮಾಡೋದಾದರೆ ಮಾಡ್ಬೋದು, ಆಗ್ಬೋದಲ್ಲ? ಅಷ್ಟೇನಾ? ಸರಿ, ಇದು ಯಾವುದು ಬೆಳೆ? ಇದು ಜೇಹೋ ಬೆಳೆದಿದ್ರಾ? ಎಷ್ಟು ಎಕರೆಗೆ ಹಾಕಿದ್ರಾ? ನಮ್ಮದು 3 ಎಕರೆಗಿದೆ. ಎಷ್ಟನೇ ಕುಯ್ಲು ಇದು? ಇದು 6ನೇ ಕಟಿಂಗು. 6ನೇ ಕಟಿಂಗು? 7ನೇ ಕಟಿಂಗ್ ಇದು. 7ನೇ ಕಟಿಂಗು ಸೈಜ್ ಚೆನ್ನಾಗಿ ಬಂದಿದೆ ಸೈಜ್ ಅಲ್ವಾ? 7ನೇ ಕಟಿಂಗ್ ಇದು. 7ನೇ ಕಟಿಂಗ್ ಸೈಜು ಚೆನ್ನಾಗಿದೆ ಮತ್ತು ಕ್ಲೀನಾಗೆ ಇವರು ಗ್ರೇಡಿಂಗ್ ಮಾಡ್ಕೊಂಬಂದಿದ್ದಾರೆ. ಗ್ರೇಡಿಂಗ್ ಇರೋದ್ರಿಂದ ಒಳ್ಳೆ ರೇಟಿಗೆ ಸಿಕ್ಕಿದೆ. ಸೊ ಇದಾಗಿತ್ತು ಗಾಯ್ಸ್ ನಮ್ಮ ಕೋಲಾರದ ಇವತ್ತು ಟೊಮೆಟೊ ಮಾರುಕಟ್ಟೆ ಬೆಲೆ ಜುಲೈ 17ನೇ ತಾರೀಕು. 17 ತಾನೇ ಇವತ್ತು? ಜುಲೈ 17 ಇವತ್ತು ಈ ಬೆಲೆಗೆ ಆಕ್ಷನ್ ಆಗಿದೆ. ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ಕೋಲಾರದಲ್ಲೇ ಟೊಮೆಟೊ ಮಾರ್ಕೆಟ್ ಏನು ಇವತ್ತು ಆಕ್ಷನ್ ಆಗಿದೆ. ರೈತರು ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು, ಆಮೇಲೆ ರೈತರನ್ನು ಮಾತಾಡ್ಸಿದ್ವಿ, ದಲ್ಲಾಳಿಗಳು ಮಾತಾಡ್ಸಿದ್ವಿ. ದಲ್ಲಾಳಿಗೆ ಯಾವ ಥರ ಇರಬೇಕು ಅಂತ ಕೇಳಿದ್ರೆ ಹಾಫ್ ಕಲರ್ ತೊಗೊಂಬನ್ನಿ ಅಂತ. ನೀವು ಕಾಯಿ ಕೀಳಬೇಕಾದ್ರೆ ಈ ರೀತಿ ಕಾಲು ಭಾಗ ಕಲರ್ ಇರೋದು ಕಿತ್ಕೊಳ್ಳಿ, ಅದು ನೀವು ಮಾರ್ಕೆಟಿಂದ ಇಲ್ಲಿ ಬರ್ಸೋದಕ್ಕೆ ಹಾಫ್ ಕಲರ್ ಆಗಿರುತ್ತೆ. ಇಲ್ಲಿಗೆ ಒಂದಿನ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತಾರಲ್ಲ, ನೀವು ತಂದು ಹಾಕಿದ್ಕೊಳ್ಳಿ ಆಕ್ಷನ್ ಆಗಲ್ಲ, ಬೆಳಿಗ್ಗೆ ಆಕ್ಷನ್ ಆಗೋದು ಕೋಲಾರದಲ್ಲಿ. ಆದ್ದರಿಂದ ಸ್ವಲ್ಪ ಹಾಫ್ ಕಲರ್ಗಿಂತ ಒಂಚೂರು 40% ಕಲರ್ ಕಿತ್ಕೊಂಬನ್ನಿ. ನೀವು ಆಕ್ಷನ್ ಆಗೋಷ್ಟೊತ್ತಿಗೆ 60% ಆಗಿರುತ್ತೆ. ಇದು ಎಕ್ಸ್ಪೋರ್ಟಿಗೆ ಇವಾಗ ಬಂಗ್ಲಾ ಓಪನ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಸೈಜ್ ಚೆನ್ನಾಗಿರೋದು ತೊಗೊಂಬನ್ನಿ, ಗ್ರೈಂಡಿಂಗ್ ಮಾಡಿ, ಯಾವುದೇ ರೀತಿ ಕಲರ್ ಹಾಕಬೇಡಿ. ಕಲರ್ ಬೇರೆ ತೊಗೊಂಬನ್ನಿ. ಕಲರ್ಗೆ ಬೆಲೆನೇ ಇಲ್ಲ, ಕಲರ್ಗೆ ಬಿಡಬೇಡಿ, ಬೆಲೆ ಇಲ್ಲ. 20 ರೂಪಾಯಿ 30 ರೂಪಾಯಿ ಕೇಳ್ಕೊತಾ ಇದ್ದಾರೆ ಕಲರ್ ಇರೋದನ್ನು. ಕಲರ್ಗೆ ಬಿಡಬೇಡಿ ದಯವಿಟ್ಟು. ಹಾಫ್ ಕಲರ್ ಕಿತ್ತು ತೊಗೊಂಬನ್ನಿ. ಕೋಲಾರದ ಟೊಮೆಟೊ ಮಾರ್ಕೆಟಿಗೆ ಬರೋರಾದರೆ ಬೇರೆ ಡಿಸ್ಟಿಕ್ಕಿಂದ ಬರೋರಿಗೆ ನಾನ್ ಸೇಲ್ ಕೂಡ ಇದೆ, ಸೇಲ್ ಆಗದಿರೋ ಇರೋಂಥ ಟೊಮೆಟೊನೂ ಇದೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಕಳಪೆ ಟೊಮೆಟೊ ತರಲೇಬೇಡಿ. ತೊಗೊಂಬಂದರೆ ಹಾಫ್ ಕಲರೇ ತೊಗೊಬನ್ನಿ ದೂರದಿಂದ ಬರೋರಂಥವ್ರು. ಸೊ ರೈತರಿಗೆ ಒಂದು ಮಾಹಿತಿ ಕೊಡುವಂಥ ನನ್ನ ಕೆಲಸ, ನನ್ನ ಪ್ರಯತ್ನ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ಸಿಗುವ ಮತ್ತೆ.